ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಸದಾಶಿವ ಅವರು ಮನೆಗೆ ಬರ್ತಿದ್ದಾಗೆ ಮಂದಾಕಿನಿ ಎದುರುಗಡೆ ಬರ್ತಾರೆ. ರೀ, ಬ್ಯಾಂಕ್ ಹತ್ರ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಡು ಬನ್ನಿ ಅಂತ ನಾನೇ ನಿಮಗೆ ಹೇಳಬೇಕು ಅಂದ್ಕೊಂಡೆ. ನೀವು ನೋಡಿದ್ರೆ ಆ ಸಮಯ ಪತ್ತೆನೇ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಸದಾಶಿವ ಅವರು, ಅಯ್ಯೋ ಮಂದಾಕಿನಿ, ನಾನು ಕೂಡ ಬ್ಯಾಂಕ್ ಹತ್ರನೇ ಹೋಗಿದ್ದೆ. ಪೆನ್ಷನ್ ದುಡ್ಡು ಬಂದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಪಾಸ್ಬುಕ್ ಕೂಡ ಎಂಟ್ರಿ ಮಾಡಿಸ್ಕೊಂಡು ಬಂದಿದ್ದೀನಿ, ನೋಡು ಅಂತ ಹೇಳಿ ಪಾಸ್ಬುಕ್ನ ಕೊಟ್ಟು, ಅದು ಸರಿ, ನೀ ಯಾಕೆ ಪಾಸ್ಬುಕ್ ಎಂಟ್ರಿ ಕೇಳ್ತಿದ್ಯಾ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ಏನಿಲ್ಲ ರೀ, ಅಳಿಯಂದ್ರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ದುಡ್ಡು ಎಷ್ಟಿದೆ ಅದನ್ನು ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಆಗ ಸದಾಶಿವರು, ಹೌದು ಮಂದಾಕಿನಿ, ನಾನು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ದುಡ್ಡೆಲ್ಲ ಅವರು ಕೊಟ್ಟರೆ ಅವ್ರಿಗೂ ಕೂಡ ಸಹಾಯ ಆಗುತ್ತಲ್ವಾ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ರೀ, ನಾವೇನೋ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ಅಳಿಯಂದ್ರು ತುಂಬಾ ಸ್ವಾಭಿಮಾನಿ, ನಾವು ದುಡ್ಡು ಕೊಟ್ಟರೆ ಅವ್ರು ಅದನ್ನು ತಗೊತಾರ ಅಂತ ಕೇಳ್ತಾರೆ. ಆಗ ಸದಾಶಿವರು, ಮಂದಾಕಿನಿ, ಅಳಿಯಂದ್ರಿಗೆ ನಮ್ಮ ಮೇಲೆ ತುಂಬಾ ಗೌರವ ಇದೆ, ಅದಕ್ಕಾದ್ರೂ ಬೆಲೆ ಕೊಟ್ಟು ಅವರು ದುಡ್ಡು ತಗೊತಾರೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಿ ಋಣದ ಪ್ರಶ್ನೆ ಕೂಡ ಬರುತ್ತೆ ಮಂದಾಕಿನಿ. ಯಾಕೆ ಅಂತಂದರೆ, ಜೀವ ದೊಡ್ಡ ಬಿಸ್ನೆಸ್ಮ್ಯಾನ್ ಆಗೋದಕ್ಕೆ, ಇವತ್ತು ನಾವು ಈ ಒಂದು ಸ್ಥಿತಿಲಿ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ಅಳಿಯಂದ್ರು ಅಲ್ವಾ. ಅವರು ಸಹಾಯ ಮಾಡಿದ್ದಕ್ಕೆ ನಾವಿವತ್ತು ಚೆನ್ನಾಗಿದ್ದೀವಿ. ಹೀಗಿರುವಾಗ ಇವಾಗ ಮಹಾನುಭಾವ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ಹೌದು ರೀ, ನಾವೇನೋ ಈ ರೀತಿ ಯೋಚನೆ ಮಾಡ್ತಿದ್ದೀವಿ, ಆದರೆ ಅಳಿಯಂದ್ರು ದುಡ್ಡು ಕೊಟ್ಟರೆ ಬೇಡ ಅಂತ ಅಂದ್ಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾರೆ. ಆಗ ಸದಾಶಿವರು, ಹೌದು ಮಂದಾಕಿನಿ, ನಾವು ದುಡ್ಡು ಕೊಡೋಕೆ ಹೋದರೆ ಅವರು ಮೊದಲು ಬೇಡ ಅಂತಲೇ ಹೇಳ್ತಾರೆ, ಆದರೆ ನಾವು ಸುಮ್ಮನಿರಬಾರ್ದು, ಅವ್ರನ್ನ ಒಪ್ಪಿಸ್ಬೇಕು. ಪಾಪ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತನೋ, ಅಥವಾ ಇವಾಗ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತನೋ ಅವರು ಸುಮ್ಮನಿದ್ದಾರೆ ಅಷ್ಟೇ. ಬಿಸ್ನೆಸ್ ಅನ್ನೋದು ಬೈ ಬರ್ತು ಅವ್ರ ಬ್ಲಡ್ಡಲ್ಲೇ ಬಂದಿದೆ ಕಣೆ, ಅವ್ರ ಕೈಯಲ್ಲಿ ಕಾಸಿಲ್ಲ ಅಂತ ಸುಮ್ಮನಿದ್ದಾರೆ ಅಷ್ಟೇ. ಇವಾಗ ನಾವು ಅವ್ರಿಗೆ ದುಡ್ಡಿನ ಸಹಾಯ ಮಾಡಿದ್ರೆ ಅವ್ರ ಕನಸಿಗೆ ಸಾಥ್ ಕೊಟ್ಟಾಗೆ ಆಗುತ್ತೆ. ಮತ್ತು ಅಳಿಯಂದ್ರನ್ನ ಒಪ್ಸೋ ವಿಷಯ ನನಗೆ ಬಿಟ್ಬಿಡು, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ರೀ, ಮತ್ತು ಈ ವಿಷಯದ ಬಗ್ಗೆ ಮಕ್ಕಳ ಹತ್ರ ಕೂಡ ಒಂದು ಸರಿ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಸದಾಶಿವರು, ನೀನು ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ, ಅಷ್ಟಕ್ಕೂ ಜೀವನಿಗೆ ಅಳಿಯಂದ್ರ ಮೇಲೆ ತುಂಬಾ ಕೃತಜ್ಞತೆ ಇದೆ, ಅವ್ರನ್ನ ಅವನು ಗಾಡ್ ಫಾದರ್ ಅಂತ ತಿಳ್ಕೊಂಡಿದ್ದಾನೆ. ಖಂಡಿತ ಅವನಿಗೆ ಈ ವಿಷಯ ಹೇಳಿದರೆ ಅವನು ಕೂಡ ಖುಷಿ ಪಡ್ತಾನೆ. ಇನ್ನು ಮಹಿಮಾಗೆ ಅಣ್ಣ ಅಂದರೆ ಪ್ರಾಣ, ನಾವು ಸಹಾಯ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಗೊತ್ತಾದರೆ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ಅವರಿಬ್ಬರು ಕೂಡ ಮುಂದೆ ಬರ್ತಾರೆ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಬಿಡು ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ಓಕೆ ಬೋಡ ತಾತ ಅಂತ ಹೇಳಿ ನಕ್ಕೊಂಡು ಅಲ್ಲಿಂದ ಹೋಗ್ತಾರೆ. ಸದಾಶಿವರು ಕೂಡ ನಗ್ತಿರ್ತಾರೆ. ಮತ್ತೆ ಇಲ್ಲಿ ಗೌತಮ್ ಅವರು ಭೂಮಿಕಾ ಅವ್ರನ್ನ ಕರೆದು, ಭೂಮಿಕಾ ಅವರೇ, ನನಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿದೆ, ನಿಮ್ಮ ಅಕೌಂಟ್ ನಂಬರ್ ಹೇಳಿ, ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಪರವಾಗಿಲ್ಲ, ನನಗೂ ಕೂಡ ಸ್ಯಾಲ್ರಿ ಕ್ರೆಡಿಟ್ ಆಗಿದೆ ಅಲ್ವಾ, ನಾನು ನೋಡ್ಕೊತೀನಿ ಬಿಡಿ ಮನೆ ಖರ್ಚೆಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅದು ಹಾಗಲ್ಲ, ಹೆಣ್ಮಕ್ಳಿಗೆ ಸ್ವಂತಕ್ಕೆ ಅಂತ ಒಂದಷ್ಟು ಖರ್ಚಿರುತ್ತೆ ಅಲ್ವಾ, ಮನೆ ಮೇಂಟೆನೆನ್ಸ್ಗೆ ನಾನು ಕೂಡ ಸ್ವಲ್ಪ ದುಡ್ಡನ್ನ ಕಳಿಸ್ತೀನಿ, ಮಂತ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಒಂದು ನಿಮಿಷ ಇರಿ, ಕರೆಕ್ಟಾಗಿ ಲೆಕ್ಕ ಹೇಳ್ತೀನಿ, ನಾನು ಅದೆಲ್ಲ ಅಕೌಂಟ್ಸ್ನ ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ ಅಂತ ಹೇಳಿ ಅದನ್ನೆಲ್ಲ ನೋಡಿ 35,000 ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಈಗ ನಾನು ಮತ್ತು ಮಿಂಚು ಕೂಡ ಸೇರ್ಕೊಂಡಿದ್ದೀವಿ, ಜೊತೆಗೆ ಆ ಮನೆ ಬಾಡಿಗೆ ಕೂಡ ಕಟ್ಟಬೇಕಲ್ವಾ, ಟೋಟಲಾಗಿ ಇನ್ನೊಂದು 7,000 ಅದಕ್ಕೆ ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ಆಗ ಭೂಮಿಕಾ, 42,000 ಆಯಿತು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, 42,000, ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದರಲ್ಲಿ ಜೀವನ ಮಾಡಿದ್ರೆ ಆರಾಮಾಗಿ ಇರ್ಬೋದು ಅಲ್ವಾ, ಆದರೆ ನಮ್ಮ ಜನರು ಹಾಸಿಗೆ ಇದ್ದಷ್ಟು ಕಾಲು ಚಾಚೋದಿಲ್ಲ, ಸೋಫಾಗೂ ಕೂಡ ಕಾಲಾಗ್ತಾರೆ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಅದೇನು ಮಾಡೋಕ್ಕಾಗೋದಿಲ್ಲ, ಏನನ್ನೇ ನೋಡಿದ್ರು ಕೊಂಡ್ಕೊಬೇಕು ಅಂತ ಅನಿಸುತ್ತೆ, ದಿನ ಬೆಳಗಾದರೆ ಅದು ನಿಮಗೆ ಲೋನ್ ಕೊಡ್ತೀವಿ, ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ 10 ಮೆಸೇಜಸ್ಸು ಕಾಲ್ಗಳು ಬರ್ತಾನೆ ಇರುತ್ತೆ. ನಮ್ಮ ಜನರು ಅದನ್ನು ಹೇಗೆ ರೀಪೇ ಮಾಡಬೇಕು ಅಂತ ಯೋಚನೆ ಮಾಡದೆ ಎಲ್ಲ ಲೋನು ಕೂಡ ತೊಗೊಂಡ್ಬಿಡ್ತಾರೆ. ಈಗ ಮದುವೆಗೂ ಲೋನ್ ತೊಗೊಳಕ್ಕೆ ಶುರು ಮಾಡಿದ್ದಾರೆ, ಹೊಸ ಫೋನು, ಹೊಸ ಬೈಕು, ಹೊಸ ಕಾರು ಎಲ್ಲನೂ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನೀವು ಮದುವೆಗೆ ಹೋದ್ರಿ, ಹನಿಮೂನ್ಗೂ ಕೂಡ ಸಾಲ ಮಾಡಿ ಹೋಗೋರಿದ್ದಾರೆ, ಇಷ್ಟೆಲ್ಲ ಸಾಲ ಮಾಡಿ ಅದು ಹೇಗೆ ನೆಮ್ಮದಿಯಾಗಿರ್ತಾರೆ ಅಂತಲೇ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಏನು ಮಾಡೋಕ್ಕಾಗಲ್ಲ, ನಮ್ಮ ಜನರಿಗೆ ಫೈನಾನ್ಷಿಯಲ್ ಎಜುಕೇಷನ್ ತುಂಬಾ ಮುಖ್ಯ, ಎಲ್ಲರೂ ಕೂಡ ದುಡಿತಾರೆ, ಆದರೆ ಅದನ್ನು ಹೇಗೆ ಉಳಿಸ್ಬೇಕು, ಹೇಗೆ ಬೆಳೆಸ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಅದನ್ನು ಕಲಿಸೋವಂಥ ಆಪರ್ಚುನಿಟೀಸ್ ಕೂಡ ನಮ್ಮ ಸುತ್ತಮುತ್ತ ಇಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಹೌದೌದು, ನಿಮ್ಮ ಮಾತು ನಿಜ, ನಮ್ಮ ಎಲ್ಲ ಜನರಿಗೂ ಕೂಡ ವಿದ್ಯೆ ಇದೆ, ಆದರೆ ಬುದ್ಧಿ ಕಮ್ಮಿ ಇದೆ, ಹಾಗೆ ನೋಡೋಕ್ಕೆ ಹೋದರೆ ನಾನು ತುಂಬಾ ಲಕ್ಕಿ, ನಿಮ್ಮಂಥ ಆಲ್ರೌಂಡರ್ ವೈಫ್ ನನಗೆ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಇದೆಲ್ಲ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿ ಅಷ್ಟೇ, ಬೈ ಬರ್ತೆ ನಮಗೆ ಇದೆಲ್ಲ ಗೊತ್ತಾಗ್ಬಿಡುತ್ತೆ, ಅಂದರೆ
ಸ್ಟ್ರಾಂಗ್ ಮಿಡಲ್ ಕ್ಲಾಸ್ ವೈಫ್ನ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಹೌದೌದು, ನೀವು ಟೂತ್ ಪೇಸ್ಟಲ್ಲೂ ಕೂಡ ಗಣಿಗಾರಿಕೆ ಮಾಡೋರು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಇವಾಗ ನಾನು ನಿಮಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಹೇಳಿ ಅಂತಾರೆ. ಆಗ ಭೂಮಿಕಾ 15,000 ಮಾಡಿ ಸಾಕು ಅಂತಾರೆ. ಸರಿ ಅಂತ ಹೇಳಿ ಗೌತಮ್ ಅವರು ಅಷ್ಟು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಇಲ್ಲಿ ಸುನಿಲ್ ಮಲ್ಲಿ ಹೇಳಿರೋ ಸ್ಟೋರಿ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಲ್ಲಿಗೆ ಜಯದೇವ್ ಬಂದು, ಏನೋ ಪೈಲ್ವಾನ್, ಏನೋ ಯೋಚನೆ ಮಾಡ್ತಿದ್ಯಾ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಸುನಿಲ್, ಏನೋ ಅಂತ ಹೇಳಿ ಬಾಸ್, ನನಗಂತೂ ಅವ್ರ ಕತೆ ಕೇಳಿ ತಲೆ ಕೆಟ್ಟೋಗಿದೆ ಬಾಸ್ ಅಂತ ಹೇಳ್ತಾರೆ. ಕತೆನ ಯಾರ ಬಗ್ಗೆನೋ ಅಂತ ಜಯದೇವ್ ಕೇಳ್ತಾರೆ. ಇನ್ಯಾರು ಬಾಸ್, ಅವರೇ ಇದ್ದಾರಲ್ಲ, ಅವ್ರ ಮೊದಲನೇ ಮ್ಯಾರೇಜ್ ಎಕ್ಸ್ಪೀರಿಯೆನ್ಸು ತುಂಬಾ ಖರಾಬಾಗಿತ್ತಂತೆ ಬಾಸ್ ಅಂತ ಹೇಳ್ತಾರೆ. ಹೌದಾ, ಏನಾಗಿತ್ತಂತೆ ಅಂತ ಜಯದೇವ್ ಕೇಳ್ತಾರೆ. ಬಾಸ್, ಅವ್ರ ಮೊದಲನೇ ಗಂಡ ಇದ್ದಾನೆ ಗೊತ್ತಾ, ಅವನೊಬ್ಬ ಕೆಟ್ಟು ಖರಾಬ್ ನನ್ನ ಮಗ ಬಾಸ್ ಅಂತ ಹೇಳಿ ಮಳ್ಳಿ ಹೇಳಿದ್ದನ್ನೆಲ್ಲ ಸುನಿಲ್ ಹೇಳ್ತಾರೆ. ಅದ್ರ ಜೊತೆಗೆ, ಅಲ್ಲ ಬಾಸ್, ಅವನು ಇವ್ರನ್ನ ಪ್ರೀತಿ ಮಾಡೋ ಥರ ನಾಟಕ ಆಡಿ ಮೋಸ ಮಾಡಿದ್ದಾನೆ. ಆಮೇಲೆ ಮೋಸದಿಂದ ಇವ್ರನ್ನ ಮದುವೆ ಆಗಿದ್ದಾನೆ. ಮತ್ತೆ ಇವರು ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಮೋಸ ಮಾಡಿ ಇನ್ನೊಂದು ಹುಡುಗಿನ ಲವ್ ಮಾಡಿ ಅವ್ರನ್ನೂ ಮದುವೆ ಆಗಿ ಮತ್ತೆ ಮೋಸ ಮಾಡಿದ್ದಾನೆ ಬಾಸ್. ಒಟ್ಟಿನಲ್ಲಿ ಏನೋ ಮಾಡೋಕ್ಕೋಗಿ ಎಲ್ಲನೂ ಗಬ್ಬೆಬ್ರಿಸ್ಬಿಟ್ಟಿದ್ದಾನೆ. ಅವ್ರ ಕತೆ ಕೇಳಿ ನನಗಂತೂ ಕರಳೆ ಕಿತ್ಬರೋ ಥರ ಆಗೋಯ್ತು ಬಾಸ್ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಬರೀ ಕರಳು ಮಾತ್ರನ, ಬೇರೆ ಏನಾದರೂ ಕಿತ್ಕೊಂಬಂತ? ಅಲ್ಲೋ, ಅಷ್ಟಕ್ಕೂ ನಿನಗೆ ಬೇಕಾಗಿರೋದು ಅವಳು ಅಥವಾ ಅವಳ ಗಂಡನೋ? ಅವಳ ಪಾಸ್ಟಲ್ಲಿ, ಅವಳ ಲೈಫಲ್ಲಿ ಏನು ಬೇಕಾದರೂ ಆಗಿರಲಿ, ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕು? ನಿನ್ನ ಫೋಕಸ್ ಏನಿದ್ರೂ ಆಂಟಿ ಮೇಲೆ ಮಾತ್ರ ಇರಬೇಕು. ಮೊದಲು ಅದ್ರ ಕಡೆ ಮಾತ್ರ ನೀನು ಗಮನ ಕೊಡು ಅಂತ ಹೇಳ್ತಾರೆ. ಆಗ ಸುನಿಲ್, ಅದು ಆಗಲ್ಲ ಬಾಸ್, ಈಗಾಗಲೇ ಮೊದಲನೇ ಗಂಡ ಕೂಡ ಅವ್ರಿಗೆ ಮೋಸ ಮಾಡಿದ್ದಾನೆ. ಇವಾಗ ನಾನು ಕೂಡ ಪ್ರೀತಿ ಮಾಡೋ ಥರ ನಾಟಕ ಆಡ್ತಿದ್ದೀನಿ. ಮತ್ತೆ ಇದು ರಿಪೀಟೆಡ್ ಮೋಸ ಆಗಲ್ವಾ ಬಾಸ್? ಅದೇ ನನ್ನ ಯೋಚನೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಬಾಯಿ ಮುಚ್ಚೋ ಬಡವ ರಾಸ್ಕಲ್, ಅಲ್ಲ ನನ್ನ ಪೈಲ್ವಾನ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ನನ್ನ ಹೆಸರು ಉಳಿಸ್ತಾನೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗ್ತಿಲ್ವಾ? ನಾನು ಅಂದ್ಕೊಂಡಿರೋ ಹಾಗೆ ನೀನು ನನ್ನ ಕೆಲಸ ಮಾಡಿಕೊಟ್ರೆ ನಿನಗೊಂದು ಕಂಪ್ನಿನ ಹಾಕ್ಕೊಟ್ಟು ನಿನ್ನನ್ನು ನನ್ನ ರೀತಿ ಬಾಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ನೋಡಿದ್ರೆ ಕೈಲಾಗ್ದೊಂಥರ ಏನೇನೋ ಮಾತಾಡ್ತಿದ್ಯಾ ಅಲ್ವಾ? ನೋಡು, ನಾನು ಹೇಳೋ ಕೆಲಸನ ಮಾಡೋ ಹಾಗಿದ್ರೆ ಮಾತ್ರ ಇಲ್ಲಿರೋ, ಇಲ್ಲ ಅಂತಂದರೆ ಗೇಟ್ ಓಪನ್ ಆಗಿದೆ, ಸೆಕ್ಯೂರಿಟಿಗೆ ಹೇಳಿ ಹೋಗ್ತಾ ಇರೋ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನೋಡು ಪೈಲ್ವಾನ್, ನಿನ್ನ ಲೈಫು ಸೆಟಲ್ ಆಗಬೇಕು ಅಂತ ಅಂದರೆ ನಾನು ಹೇಳಿದ ಕೆಲಸ ಮಾಡು, ಇಲ್ಲ ಅಂತಂದರೆ ನಾನಂತೂ ಹ್ಯಾಂಡ್ ವಾಶ್ ಮಾಡಿಕೊಂಡು ಕೈ ತೊಳ್ಕೊಂಡ್ಬಿಡ್ತೀನಿ ಅಷ್ಟೇ, ತಲೆನೇ ಕೆಡಿಸ್ಕೊಳ್ಳಲ್ಲ, ಅರ್ಥ ಆಯಿತಾ ಅಂತ ಹೇಳ್ತಾರೆ. ಸುನಿಲ್ ಏನು ಮಾತಾಡದೆ ತಲೆ ತೆಗೆಸ್ಕೊಂಡು ನಿಂತಿರ್ತಾರೆ. ಆಗ ಜಯದೇವ್ ಅವರು, ಸಾರಿ ಕಣೋ ಪೈಲ್ವಾನ್, ನಿನಗೆ ಬೇಜಾರಾಯ್ತಾ? ಏನು ಮಾಡಲಿ, ಎಲ್ಲ ಫ್ರಸ್ಟ್ರೇಷನ್. ಯುದ್ಧ ಮಾಡೋವಾಗ ಕರುಣೆ ಅನ್ನೋದನ್ನು ಸೈಡ್ಗಿಡಬೇಕು. ನೀನು ನನ್ನ ಸೇನಾಧಿಪತಿ ಅಲ್ವೋ, ನೀನೇ ಕರುಣೆ ಅಂತ ಅದ್ರ ಹಿಂದೆ ಹೋಗ್ಬಿಟ್ರೆ ರಾಜ ಆಗಿರೋ ನಾನು ಏನೋ ಮಾಡಬೇಕು. ಇನ್ನೊಬ್ಬರ ಬಗ್ಗೆ ಕೇರ್ ತೋರಿಸೋದಕ್ಕೆ ನಿನ್ನನ್ನು ನೀನೇನೋ ಜಗದೋದ್ಧಾರಕ ಅಂತ ಅಂದ್ಕೊಂಡಿದ್ಯೇನೋ ಪೈಲ್ವಾನ್. ನನ್ನ ಮಾತನ್ನ ಕೇಳೋ, ಕರುಣೆ ಅನ್ನೋದನ್ನು ಪಕ್ಕಕ್ಕಿಡೋ, ಯುದ್ಧ ಮಾಡೋ, ಯುದ್ಧಕ್ಕೆ ಸಿದ್ಧ ಆಗೋ. ನೀನು ಯುದ್ಧದಲ್ಲಿ ಗೆದ್ದರೆ ಮಾತ್ರ ಜಾಕಿ, ಇಲ್ಲ ಅಂತಂದರೆ ತಿರ್ಬೋಕೆ ಆಗೋಗ್ತೀಯಾ. ನನ್ನ ಮಾತು ನಿನಗೆ ಅರ್ಥ ಆಯ್ತಾ? ತಿರ್ಬೋಕೆ ಆಗ್ತೀಯೋ ಇಲ್ಲ ಅಂತಂದರೆ ಜಾಕಿ ಆಗ್ತೀಯೋ, ನೀನೇ ಯೋಚನೆ ಮಾಡೋ. ಇಲ್ಲಿಗೆ ನೀತಿ ಪಾಠ ಮುಗೀತು, ನೀನು ಮನೆಗೆ ಹೋಗ್ಬೋದು ಅಂತ ಹೇಳಿ ಜಯದೇವ್ ಅಲ್ಲಿಂದ ಹೋಗ್ತಾರೆ. ಸುನಿಲ್ ಏನೋ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ಮಲ್ಲಿ, ಅಕ್ಕೋರೆ ನೀವು ಭಾವನವ್ರ ಹತ್ರ ಪರ್ಸ್ನಲ್ ಆಗಿ ಮಾತಾಡಿದ್ರ ಅಂತ ಕೇಳ್ತಾರೆ. ಆಗ ಭೂಮಿ, ಎಲ್ಲಿ ಮಲ್ಲಿ, ಅದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾರೆ. ಅಕ್ಕೋರೆ, ಏನು ಹೇಳ್ತಾ ಇದ್ದೀರಾ ನೀವು? ಮತ್ತು ಭಾವನವರು ಒಂದೇ ಮನೇಲಿ ಇದ್ದೀರಲ್ವಾ, ಆದರೂ ಮಾತಾಡಲಿಲ್ವಾ ಅಂತ ಕೇಳ್ತಾರೆ. ನಮ್ಮ ಜೊತೆ ಮಕ್ಕಳು ಇದ್ದಾರಲ್ವಾ, ಮಾತಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ ಅಂತ ಭೂಮಿ ಹೇಳ್ತಾರೆ. ಆಗ ಮಲ್ಲಿ, ಹಾಗಾದರೆ ಇಲ್ಲಿ ಒಂದು ಸಮಸ್ಯೆ ಇದೆ, ಅದು ಕಣ್ಣಿಗೆ ಕಾಣ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಭಾವನವರು ಮಾತಾಡೋಕ್ಕೆ ಆಗಿಲ್ಲ ಅಲ್ವಾ ಅಂತ ಹೇಳ್ತಾರೆ. ನೀನೀಗ ಅದನ್ನೇ ಮಾತಾಡಿ ನನ್ನ ಗಾಯಕ್ಕೆ ಉಪ್ಪು ಸುರಿಬೇಡ ಅಂತ ಭೂಮಿ ಹೇಳ್ತಾರೆ. ನಾನು ಉಪ್ಪು ಸುರಿತಾ ಇಲ್ಲ, ಅದಕ್ಕೆ ಮುಲಾಮಚ್ಚೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಮಕ್ಕಳನ್ನ ಇವತ್ತು ನನ್ನ ಜೊತೆನೇ ಉಳಿಸ್ಕೋತೀನಿ. ಅವ್ರು ಹೇಗೋ ನನ್ನ ರೂಮಲ್ಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾರಲ್ವಾ, ಅವರನ್ನು ಅಲ್ಲೇ ಮಲಗಿಸ್ಕೋತೀನಿ, ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ. ಆಗ ಭೂಮಿ, ಹಾಗಂತ ಮೊನ್ನೆ ಕರ್ಕೊಂಡೋಗಿದ್ದಲ್ಲ, ಏನಾಯ್ತಮ್ಮ ಅಂತ ಕೇಳ್ತಾರೆ. ಅಕ್ಕೋರೆ, ಇವತ್ತು ಹೇಗಾದರೂ ಮಾಡಿ ಅವ್ರನ್ನ ನನ್ನ ಜೊತೆನೇ ಉಳಿಸ್ಕೋತೀನಿ, ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲಿರಬೇಡಿ, ನೀವು ಆರಾಮಾಗಿ ಲಾಂಗ್ ಡ್ರೈವ್ ಹೋಗಿ ಐಸ್ ಕ್ರೀಮ್ ಏನೋ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೂಪರ್ ಮಲ್ಲಿ, ಎಂಥ ಐಡಿಯಾ ಕೊಟ್ಟೆ ಅಂತ ಭೂಮಿ ಹೇಳ್ತಾರೆ. ಆಗ ಮಲ್ಲಿ, ಅಕ್ಕೋರೆ, ಈ ಸೀರೆ ಸ್ವಲ್ಪನೂ ಚೆನ್ನಾಗಿಲ್ಲ, ನೀವು ಬೇರೆ ಸೀರೆ ಉಟ್ಕೊಂಡೋಗಿ ಅಂತ ಹೇಳ್ತಾರೆ. ಆಗ ಭೂಮಿ, ಏನಾಗಿದೆ ಅಂತ ಕೇಳ್ತಾರೆ. ಆಗ ಮಲ್ಲಿ, ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳಿ ಭೂಮಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಭಾವನವ್ರಿಗೆ ನಿಮ್ಮನ್ನು ನೋಡಿ ಹೀಗೆ ಅನ್ನಿಸ್ಬೇಕು, ಆ ರೀತಿ ರೆಡಿಯಾಗಿ ಹೋಗಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಅಂತ ಭೂಮಿ ಹೇಳ್ತಾರೆ. ಮತ್ತು ಗೌತಮ್ ಭೂಮಿ ಇಬ್ಬರು ಹೊರಗಡೆ ಬರ್ತಾರೆ. ಗೌತಮ್ ಅವರು
ಇಬ್ಬರಿಗೂ ಐಸ್ ಕ್ರೀಮ್ ತೊಗೊಂಡು ಬರ್ತಾರೆ. ಇದು ನನ್ನ ಫೇವ್ರೇಟ್ ಬಟರ್ ಸ್ಕಾಚ್. ಒಂದು ಕಾಲದಲ್ಲಿ ಇದು ನಿಮ್ಮ ಫೇವ್ರೇಟ್ ಆಗಿತ್ತು, ಚಾಕ್ಲೇಟ್ ನನ್ನ ಫೇವ್ರೇಟ್ ಆಗಿತ್ತು. ಎಷ್ಟು ಬೇಗ ನಮ್ಮ ಟೇಸ್ಟ್ ಬದಲಾಗಿದೆ ಅಲ್ವಾ ಅಂತ ಗೌತಮ್ ಹೇಳ್ತಾರೆ. ಹೌದು, ಆದರೆ ಒಂದು ವಿಷಯ ಮಾತ್ರ ಬದಲಾಗಿಲ್ಲ. ನಾನು ಬಾಣಂತಿ ಇದ್ದಾಗ ನೀವು ಇದೇ ಥರ ನನ್ನ ಹೊರಗಡೆ ಕರ್ಕೊಂಡು ಬಂದು ಐಸ್ ಕ್ರೀಮ್ ಕೊಡಿಸಿದ್ರಿ. ಆಗಲೂ ಮಲ್ಲಿ ಅಪ್ಪನ ನೋಡ್ಕೋತಾ ಇದ್ಲು, ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಮತ್ತು ಗೌತಮ್ ಅವರು, ಹೌದು ನೀವು ಹೇಳೋದು ನಿಜ, ಐಸ್ ಕ್ರೀಮ್ ತಿನ್ನಿ, ಯಾಕೆ ಸುಮ್ಮನೆ ಕೂತಿದ್ದೀರಾ ಅಂತ ಹೇಳ್ತಾರೆ. ಆಗ ಭೂಮಿ, ನಾನು ಯಾವತ್ತೂ ಅಪ್ಪನ ಬಿಟ್ಟು ಐಸ್ ಕ್ರೀಮ್ ತಿಂದಿದ್ದೇ ಇಲ್ಲ. ಅವನಿಗೆ ಈ ಫ್ಲೇವರ್ ಅಂದರೆ ತುಂಬಾ ಇಷ್ಟ, ಒಂಥರ ಅನಿಸ್ತಾ ಇದೆ ಅವನ್ನ ಬಿಟ್ಟು ತಿನ್ನೋದಕ್ಕೆ ಅಂತ ಹೇಳ್ತಾರೆ. ಆಗ ಗೌತಮ್, ಅವನಿಗೆ ಈ ಫ್ಲೇವರ್ ಅಂದರೆ ಇಷ್ಟ ಅಂತ ನನಗೂ ಗೊತ್ತು. ನಾವು ಕುಶಾಲನಗರದಲ್ಲಿ ಇದ್ದಾಗ ನಿಮಗೆ ಗೊತ್ತಾಗದೇ ಇರೋ ಹಾಗೆ ಅವನನ್ನು ಪ್ರತಿದಿನ ಕರ್ಕೊಂಡೋಗಿ ಈ ಥರ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದೆ ಅಂತ ಹೇಳ್ತಾರೆ. ನೀವು ಬೇಜಾರು ಮಾಡ್ಕೋಬೇಡಿ, ಮಕ್ಳಿಗೂ ಸೇರಿ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಹೇಳ್ತಾರೆ. ಆಗ ಭೂಮಿ, ಹಾಗೆ ಮಾಡಿ, ಮಲ್ಲಿ ಫೇವ್ರೆಟ್ ಫ್ಲೇವರ್ ಕೂಡ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಗೌತಮ್ ಹೇಳ್ತಾರೆ. ಅವರಿಬ್ಬರು ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬರ್ತಾರೆ. ಮಲ್ಲಿ ಮಕ್ಕಳು ಮನೇಲಿ ಕೂತಿರ್ತಾರೆ. ಆಗ ಭೂಮಿ, ಏನಾಯಿತು ಅಂತ ಕೇಳ್ತಾರೆ. ನೋಡಿ ಅಕ್ಕೋರೆ ಅಂತ ಮಲ್ಲಿ ಸನ್ನೆ ಮಾಡ್ತಾರೆ. ಆಗ ಗೌತಮ್, ಇಷ್ಟೊತ್ತಾದರೂ ನೀವೇನು ಮಾಡ್ತಾ ಇದ್ದೀರಾ, ಇನ್ನೂ ಮಲಗಿಲ್ವಾ ಅಂತ ಕೇಳ್ತಾರೆ. ಆಗ ಅಪ್ಪು ಮಿಂಚು ಇಬ್ಬರು ಒಟ್ಟಿಗೆ, ಅದೆಲ್ಲ ಇರಲಿ, ನೀವಿಬ್ಬರು ಇಷ್ಟೊತ್ತಲ್ಲಿ ಎಲ್ಲೋಗಿದ್ರಿ ಮೊದಲು ಅದನ್ನು ಹೇಳಿ ಅಂತ ಕೇಳ್ತಾರೆ. ಆಗ ಗೌತಮ್ನ ವಾಕ್ ಹೋಗಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಹೌದಾ, ಮತ್ತು ಚಿಕ್ಕಿ ನೀವೆಲ್ಲೋ ಲಾಂಗ್ ಡ್ರೈವ್ ಹೋಗಿದ್ದೀರಾ ಅಂತ ಹೇಳಿದ್ರು ಅಂತ ಅಪ್ಪು ಹೇಳ್ತಾನೆ. ನಮ್ಮನ್ನು ಯಾಕೆ ಲಾಂಗ್ ಡ್ರೈವ್ ಕರ್ಕೊಂಡೋಗಿಲ್ಲ ಅದನ್ನು ಹೇಳಿ ಅಂತ ಮಿಂಚು ಕೇಳ್ತಾಳೆ. ಆಗ ಗೌತಮ್ ಅವರು ಎಲ್ಲೂ ಹೋಗಿಲ್ಲಪ್ಪ ಅಂತ ಹೇಳ್ತಾರೆ. ಮತ್ತು ಭೂಮಿ, ನಾವು ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಾರೆ. ಮತ್ತು ಹೊರಗಡೆ ತುಂಬ ಚಳಿ ಇತ್ತಲ್ವ, ಅದಕ್ಕೆ ನಿಮ್ಮನ್ನು ಕರ್ಕೊಂಡೋಗಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ ಅಪ್ಪು, ಅದೆಲ್ಲ ಇರಲಿ, ಅದೇನು ಕೈಯಲ್ಲಿ ಅಂತ ಕೇಳ್ತಾರೆ. ಏನೂ ಇಲ್ಲಪ್ಪ ಅಂತ ಭೂಮಿ ಹೇಳ್ತಾರೆ. ಆಗ ಅಪ್ಪು, ಅವ್ರ ಕೈಯಲ್ಲಿ ಏನೋ ಇದೆ, ಏನದು ಅಂತ ಕೇಳ್ತಾನೆ. ಆಗ ಗೌತಮ್, ನಿಮ್ಮ ಫೇವ್ರೇಟ್ ಐಸ್ ಕ್ರೀಮ್ ಅಂತ ಹೇಳ್ತಾರೆ. ಎಲ್ರಿಗೂ ಐಸ್ ಕ್ರೀಮ್ ಕೊಡ್ತಾರೆ, ಎಲ್ರಿಗೂ ಖುಷಿ ಆಗುತ್ತೆ. ಆಗ ಮಿಂಚು, ನೀವು ಯಾಕೆ ಹೊರಗೆ ಹೋಗಿದ್ರಿ ಅಂತ ನನಗೆ ಅರ್ಥ ಆಯಿತು ಅಂತ ಹೇಳ್ತಾಳೆ. ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಐಸ್ ಕ್ರೀಮ್ ತರೋದಕ್ಕೆ ನೀವು ಹೊರಗೆ ಹೋಗಿದ್ರಿ ತಾನೆ ಅಂತ ಅಪ್ಪು ಹೇಳ್ತಾನೆ. ಹಾಂ ಹೌದು ಅಂತ ಭೂಮಿ ಹೇಳ್ತಾರೆ. ಅಪ್ಪು ಮಿಂಚು ಥ್ಯಾಂಕ್ಸ್ ಹೇಳ್ತಾರೆ. ಮತ್ತು ಮಲ್ಲಿ, ನನ್ನ ಕಡೆಯಿಂದನೂ ಥ್ಯಾಂಕ್ಸ್, ನನ್ನ ಮಗಳು ಅಂತ ಕನ್ಸಿಡರ್ ಮಾಡಿ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ತಂದಿದ್ದೀರಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಆಗ ಭೂಮಿ, ಗೌತಮ್ ಅವರೇ, ಅವಳ ಫೇವ್ರೇಟ್ ಗಡ್ಬಡ್ನ ತರಲೇಬಾರ್ದಿತ್ತು, ಅವಳು ಎಮೋಷ್ನಲ್ ಮಾತು ಕೂಡ ಗಡ್ಬಡಾಗಿದೆ ನೋಡಿ ಅಂತ ಹೇಳ್ತಾರೆ. ಹಾಕೋರೆ, ನಾನು ಹೋಗಿ ಓದ್ಕೋತೀನಿ ಅಂತ ಹೇಳ್ತಾರೆ. ಆಗ ಭೂಮಿ, ಮೊದಲು ಐಸ್ ಕ್ರೀಮ್ನ ತಿಂದು ಖಾಲಿ ಮಾಡು, ಇಲ್ಲಾಂದರೆ ಮೆಲ್ಟ್ ಆಗೋಗುತ್ತೆ, ಆಮೇಲೆ ಬೇಕಾದರೆ ನೀನು ಓದಬಹುದು ಅಂತ ಹೇಳ್ತಾರೆ. ಇಲ್ಲ, ನಾನು ಅಲ್ಲೇ ಹೋಗಿ ತಿಂತೀನಿ ಅಂತ ಹೇಳಿ ಮಲ್ಲಿ ಅಲ್ಲಿಂದ ಹೋಗ್ತಾರೆ. ಆಗ ಮಕ್ಕಳು, ಇರಿ ನಮಗೂ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಕೊಡಿ ಅಂತ ಹೇಳಿ ಮಲ್ಲಿಯಿಂದನೇ ಹೋಗ್ತಾರೆ. ಗೌತಮ್ ಭೂಮಿ ಇಬ್ಬರು ಒಬ್ಬರು ಮುಖ ಒಬ್ಬರು ನೋಡ್ತಾ ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಇಲ್ಲಿ ಗಮನಿಸಿದ ಧಾರಾವಾಹಿ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.